ಅಸಮಾಧಾನಿತ ಕಾಂಗ್ರೆಸ್ ಶಾಸಕರಿಂದ ಸಭೆ ಮುಂದುವರೆದಿದೆ. ಎಚ್.ಕೆ. ಪಾಟೀಲ್ ನಿವಾಸಕ್ಕೆ ಆಗಮಿಸಿದ್ದಾರೆ ದಿನೇಶ್ ಗುಂಡೂರಾವ್. ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಶಾಸಕರು. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿದೆ ಎಚ್.ಕೆ. ಪಾಟೀಲ್ ಅವರ ನಿವಾಸ. ಅಲ್ಲಿ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದ್ದಾರೆ. ಮುಂದಿನ ದಾರಿ ನಿರ್ಧಾರದ ಬಗ್ಗೆ ಹಿರಿಯ ಶಾಸಕರಿಬ್ಬರು ಕೂಡ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಭೇಟಿ ಕೊಟ್ಟಂತಹ ಸಂದರ್ಭದ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಈ ಬಾರಿ ಎಚ್.ಕೆ. ಪಾಟೀಲ್ ಅವರಿಗೂ ಕೂಡ ಸ್ಥಾನ ಸಿಕ್ಕಿಲ್ಲ. ಅವರ ಮನವೊಲಿಸೋದಕ್ಕೆ ನಾಯಕರು ಬಹಳ ಪ್ರಯತ್ನಗಳನ್ನ ಮಾಡಿದ್ರು. ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಈ ಬಾರಿ ಅವರು ಸಚಿವ ಸ್ಥಾನದಿಂದ ವಂಚಿತರಾಗಿದ್ದಾರೆ. ಯಾವ ಮಾನದಂಡದ ಮೇಲೆ ಈ ರೀತಿ ಆಯ್ಕೆ ಮಾಡಿದ್ದಾರೆ? ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಿದ್ದಾರೆ. ಇಬ್ಬರು ಹಿರಿಯ ಶಾಸಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಗುಮುಖದಿಂದಲೇ ಎಚ್.ಕೆ. ಪಾಟೀಲ್ ಅವರು ವ್ಯಂಗ್ಯವಾಡುವಂತಹ ರೀತಿಯಲ್ಲಿ ನಗ್ತಾ ಇದ್ದಾರೆ. ಅಂದ್ರೆ ಅಸಮಾಧಾನ ಇದೆ ಹಿರಿಯ ನಾಯಕರಿಗೂ ಕೂಡ. ಯಾವ ಮಾನದಂಡದ ಮೇಲೆ ಈ ಸಂಪುಟ ರಚನೆ ಆಯಿತು ಅನ್ನುವಂತಹ ವಿಚಾರ ನೋಡಿ. ಸಂಪುಟ ವಿಸ್ತರಣೆಗೆ ಹಿರಿಯ ಶಾಸಕರು ವ್ಯಕ್ತವಾಗ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಗೆ ಯಾವ ಮಾನದಂಡ ಗೊತ್ತಿಲ್ಲ, ಹಿಂದೆ ಯಾವತ್ತೂ ಈ ರೀತಿ ಆಗಿಲ್ಲ ಸರ್, ವಿಚಿತ್ರ ಇದು ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ತಮ್ಮ ಮನದಾಳವನ್ನ ಹೇಳಿಕೊಡ್ತಾ ಇದ್ದಾರೆ. ದಿನೇಶ್ ಮಾತಿಗೆ ಎಚ್.ಕೆ. ಪಾಟೀಲ್ ಅವರು ನಗ್ತಾ ಇದ್ದಾರೆ. ನೋಡಿ, ಆ ಕನ್ವರ್ಸೇಷನ್ ವಿಡಿಯೋಗಳನ್ನ ಕೂಡ ಗಮನಿಸ್ತಾ ಇದ್ದಾರೆ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್. ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್. ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್. ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಗಮನಿಸ್ತಾ ಇದ್ದೀರಿ. ಇದು ದಿನೇಶ್ ಗುಂಡೂರಾವ್ ಹಾಗೆ ಎಚ್.ಕೆ. ಪಾಟೀಲ್ ಅವರ ನಡುವೆ ನಡೀತಾ ಇರುವಂತಹ ಮಾತುಕತೆ. ಯಾವ ಮಾನದಂಡ ಗೊತ್ತಿಲ್ಲ, ಹೊಸದಾಗಿ ಮಾಡಿದ್ದಾರೆ, ಅದಕ್ಕೆ ಏನು ಯಾವ ಮಾನದಂಡ ಅನುಸರಿಸಿದ್ದಾರೆ, ಯಾವತ್ತೂ ಈ ರೀತಿ ಆಗಿಲ್ಲ ಸರ್, ವಿಚಿತ್ರ ಅನ್ನುವಂಥ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ತಮ್ಮ ಅಭಿಪ್ರಾಯವನ್ನು ಹೊರಹಾಕ್ತಾ ಇದ್ದಾರೆ. ಅದಕ್ಕೆ ಎಚ್.ಕೆ. ಪಾಟೀಲ್ ಅವರು ಜೋರಾಗಿ ನಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಯಾವ ರೀತಿ ಅಸಮಾಧಾನ ಇದೆ, ಯಾವ ಕಾರಣದಿಂದಾಗಿ. ಈಗ ಹೇಳ್ತಾ ಇದ್ರು ಸಂಪುಟ ವಿಸ್ತರಣೆ ಆಗೋಕ್ಕೂ ಮುಂಚೆ 60-40 ಮಾನದಂಡದಲ್ಲಿ ನಾವು ಆಯ್ಕೆ ಮಾಡ್ತೀವಿ, ಹೊಸಬರಿಗೆ ಆಯ್ಕೆಗೆ ಅವಕಾಶವನ್ನು ಕೊಡ್ತೀವಿ, ಹಿರಿಯರಿಗೆ ಅವಕಾಶವನ್ನು ಕೊಡ್ತೀವಿ, ಈ ಕ್ರಮವನ್ನು ಅನುಸರಿಸ್ತೀವಿ, ಈ ಪ್ರೋಟೋಕಾಲನ್ನು ನಾವು ಅನುಸರಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾತುಗಳು ಕೇಳಿಬರ್ತವೆ. ಇತ್ತು. ಆದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ. ಈಗ ಕೆಲವರಿಗೆ ಅಂದುಕೊಂಡಂತವರಿಗೆ ಚಾನ್ಸ್ ಸಿಕ್ಕರೆ ಇನ್ನು ಎಷ್ಟೋ ಜನರಿಗೆ ಚಾನ್ಸಸ್ ಸಿಕ್ಕಿಲ್ಲ. ಹೀಗಾಗಿ ವಿಚಿತ್ರ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸಂಪುಟ ವಿಸ್ತರಣೆ ಅನ್ನುವಂಥ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಅದಾದ ನಂತರದಲ್ಲಿ ಭೇಟಿ ಬಳಿಕವೂ ಕೂಡ ಮಾತನಾಡಿದ್ರು ದಿನೇಶ್ ಗುಂಡೂರಾವ್. ನಿನ್ನೆ ಎಚ್.ಕೆ. ಪಾಟೀಲ್ರನ್ನ ಭೇಟಿ ಮಾಡೋದಕ್ಕೆ ಹರಿಪ್ರಸಾದ್ ಎಲ್ಲ ಬಂದಿದ್ರು ಅಂತ ನಾನು ಮಾತಾಡಿರ್ಲಿಲ್ಲ. ಇಂದು ಮತ್ತೆ ಬಂದು ಎಚ್.ಕೆ. ಪಾಟೀಲ್ ಅವರನ್ನ ಭೇಟಿ ಮಾಡಿದ್ದೀನಿ ಅನ್ನುವಂಥ ರೀತಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ರು. ಏನ್ ಹೇಳಿದ್ರು ಬನ್ನಿ ನೋಡೋಣ. ನಿನ್ನೆ ಬಂದಿದ್ದೆ ಸಾಯಂಕಾಲ. ನಿನ್ನೆ ಬೆಳಗ್ಗೆ ಸಾಹೇಬ್ರ ಹತ್ರ ಮಾತಾಡಿದ್ದೆ ಎಚ್.ಕೆ. ಪಾಟೀಲ್ ಹತ್ರ. ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದು, ಆಯ್ತು ಬನ್ನಿ ಟೀ ಕುಡ್ಕೊಂಡು ಹೋಗಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆ ಬಂದಿದ್ದೆ ಸಾಯಂಕಾಲ. ಆದರೆ ನಿನ್ನೆ ಹರಿಪ್ರಸಾದ್ ಅವರು ಕೂಡ ಬಂದಿದ್ರಲ್ಲ, ಅದಕ್ಕೆ ನಾನು ಆಮೇಲೆ ಸಿಗ್ತೀನಿ ಸರ್, ನೀವು ಅವ್ರ ಹತ್ರ ಮಾತಾಡಿ ಅಂತ ನಾನು ಹೊರಟ್ಬಿಟ್ಟೆ ಅಂತ. ಅದಕ್ಕೆ ಇವಾಗ ಬೆಳಗ್ಗೆ ಅವ್ರು ಗದ್ದೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಸೀನಿಯರ್ ಲೀಡರ್ ಅಲ್ಲ ಎಚ್.ಕೆ. ಪಾಟೀಲ್ ಅವರು, ಸೊ ಅವ್ರು ಹೊರಡೋಕ್ಕೆ ಮುಂಚೆ ಮಾತಾಡ್ಬಿಟ್ಟು ನಮ್ಮ ಕ್ಷೇತ್ರದ ಕಡೆ ಹೋಗ್ತಾ ಇದ್ದೆ. ನಿನ್ನೆ ಬೆಳಗ್ಗೆ ಸಾಹೇಬ್ರ ಹತ್ರ ಮಾತಾಡಿದ್ದೆ ಎಚ್.ಕೆ. ಪಾಟೀಲ್ ಹತ್ರ. ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದು, ಆಯ್ತು ಬನ್ನಿ ಟೀ ಕುಡ್ಕೊಂಡು ಹೋಗಿ ಅಂತ ನಿನ್ನೆ ಹೇಳಿದ್ರು. ನಿನ್ನೆ ಬಂದಿದ್ದೆ ಸಾಯಂಕಾಲ. ಆದರೆ ನಿನ್ನೆ ಹರಿಪ್ರಸಾದ್ ಅವರು ಕೂಡ ಬಂದಿದ್ರಲ್ಲ, ಅದಕ್ಕೆ ನಾನು ಆಮೇಲೆ ಸಿಗ್ತೀನಿ ಸರ್, ನೀವು ಅವ್ರ ಹತ್ರ ಮಾತಾಡಿ ಅಂತ ನಾನು ಹೊರಟ್ಬಿಟ್ಟೆ ಅಂತ. ಅದಕ್ಕೆ ಇವಾಗ ಬೆಳಗ್ಗೆ ಅವ್ರು ಗದ್ದೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಸೀನಿಯರ್ ಲೀಡರ್ ಅಲ್ಲ ಎಚ್.ಕೆ. ಪಾಟೀಲ್ ಅವರು, ಸೊ ಅವ್ರು ಹೊರಡೋಕ್ಕೆ ಮುಂಚೆ ಮಾತಾಡ್ಬಿಟ್ಟು ನಮ್ಮ ಕ್ಷೇತ್ರದ ಕಡೆ ಹೋಗ್ತಾ ಇದ್ದೆ. ನಿನ್ನೆ ಬೆಳಗ್ಗೆ ಸಾಹೇಬ್ರ ಹತ್ರ